ರಾಮಚಂದ್ರ ಮಠದಿಂದ ದಂತ ಸುರಭಿ ಎನ್ನುವಂತ ಒಂದು ಟೂತ್ ಪೇಸ್ಟ್ ನ ಉತ್ಪನ್ನವನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ದಂತಮಂಜನ ಟೂತ್ ಪೇಸ್ಟ್ಗಳಲ್ಲಿಯೂ ಕೂಡ ಸಾರ್ಬಿಟಾಲ್ ಅನ್ನುವಂತಹ ಒಂದು ಅಂಶ ಇದೆ. ನೀವು ಯಾವುದೇ ಟೂತ್ ಪೇಸ್ಟ್ ತಗೊಳ್ಳಿ, ಅದರಲ್ಲಿ 2 ರಿಂದ 3 ವರ್ಷ ಅದಕ್ಕೆ ಎಕ್ಸ್ಪೈರಿ ಡೇಟ್ ಕೊಡ್ತಾರೆ. ಶೆಲ್ಫ್ ಲೈಫ್ ಅಂತ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೇವೆ. 2 ರಿಂದ 3 ವರ್ಷ ಕೊಡ್ತಾರೆ. 2-3 ವರ್ಷ ಒಂದು ಟೂತ್ ಪೇಸ್ಟ್ ಉಳಿಬೇಕು ಅಂತಾದ್ರೆ ಅದರಲ್ಲಿ ನೀರಿನ ಅಂಶ ಉಳಿಬೇಕು, ಅದು ಒಣಗೋಗಬಾರ್ದು. ಆದರೆ ಈ ಸಾರ್ಬಿಟಾಲ್ ಮನುಷ್ಯನ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ನಾವು ಇದರಲ್ಲಿ ಯಾವುದೇ ರೀತಿಯ ಸಾರ್ಬಿಟಾಲ್ನ ಅಂಶವನ್ನು ಉಪಯೋಗಿಸುವುದಿಲ್ಲ. ದರ್ ಇಸ್ ನೋ ಸಾರ್ಬಿಟಾಲ್. ಸಾಮಾನ್ಯವಾಗಿ ನಾವು ಹಲ್ಲುಜ್ಜುವಾಗ ನೊರೆ ಎನ್ನುವಂಥದ್ದು ಬರ್ತದೆ. ನೊರೆ ಬರುವುದು ಕೂಡ ಒಂದು ವಿಷಮಕಾರಿ ಬೆಳವಣಿಗೆ. ಸೋಪ್ ನೂಡಲ್ ಅಥವಾ ಸೋಪ್ ಆಯಿಲ್ ಅಥವಾ ನಮ್ಮ ಬಟ್ಟೆ ತೊಳೆಯುವ ಸಾಬೂನು, ಮೈ ತೊಳೆಯುವ ಸಾಬೂನು, ಬಚ್ಚಲು ಮನೆ ತೊಳೆಯುವಂತಹ, ಬೆಳಿಗ್ಗೆ ಎದ್ದು ನಾವು ರಾಮ ಶಿವ ಶಿವ ಅಂತ ಹೇಳ್ಕೊಂಡು ಬಂದು ಅದನ್ನು ಬಾಯಿಗೆ ಹಾಕುದ, ಹಲ್ಲುಜ್ಜುದ, ಅದು ಇದರಲ್ಲಿ ಇಲ್ಲ. ಸಹಜವಾಗಿ ನೊರೆ ಬರುವಂತ ಪ್ರಾಪರ್ಟಿ ಇದೆ, ಸ್ವಭಾವದರದ್ದು, ಅದನ್ನು ಇದರಲ್ಲಿ ಸೇರಿಸಿದ್ದೇವೆ. ಇದರಿಂದಾಗಿ ಯಾವುದೇ ರೀತಿಯ ಹಾನಿ ಯಾರಿಗೂ ಆಗುವುದಿಲ್ಲ. ಕಹಳೆ ನ್ಯೂಸ್ನ ಸಮಸ್ತ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಆತ್ಮೀಯರೇ, ಎಂದಿನ ದಿನ ವಿಶೇಷವಾಗಿ ಮನುಷ್ಯನ ಆರೋಗ್ಯಕ್ಕೆ ಜಾಗೃತಿಯನ್ನು ನೀಡುವಂತ ಒಂದು ಸಂದರ್ಶನವನ್ನ ತಮ್ಮ ಮುಂದೆ ಇಡುವಂತ ಪ್ರಯತ್ನದಲ್ಲಿ ನಾವಿದ್ದೇವೆ. ರಾಮಚಂದ್ರಾಪುರ ಮಠ, ಶ್ರೀಕ್ಷೇತ್ರ ರಾಮಚಂದ್ರಾಪುರ ಮಠದ ಬಗ್ಗೆ ನಾವೆಲ್ಲರೂ ತಿಳಿದವರು. ಮಠದ ಪೂಜ್ಯ ರಾಘವೇಶ್ವರ ಶ್ರೀಗಳ ಆಶೀರ್ವಾದದೊಂದಿಗೆ ನಿರಂತರವಾಗಿ ಶೈಕ್ಷಣಿಕವಾದಂತಹ ಕೊಡುಗೆ, ಸಮಾಜಕ್ಕೆ ಬೇಕಾದಂತಹ ಸಾಕಷ್ಟು ಕೊಡುಗೆ, ಒಂದು ಗೋವಿನ ಉಳಿವಿಗಾಗಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಹಾಗೆ ಈ ಬಾರಿ ಮನುಷ್ಯನ ಆರೋಗ್ಯದ ಕಡೆಗೆ ಒಂದು ಬೆಳಕನ್ನ ಚೆಲ್ಲುವಂತ ಒಂದು ಉತ್ಪನ್ನದೊಂದಿಗೆ ಇಂದಿನ ಈ ಸಂದರ್ಶನದಲ್ಲಿ ನಾವು ತಮ್ಮ ಮುಂದೆ ಬರ್ತಾ ಇದ್ದೇವೆ. ನಮ್ಮೊಂದಿಗೆ ರಾಮಚಂದ್ರಾಪುರ ಮಠದ ಗೋಫಲ ಉತ್ಪನ್ನ ಈ ಟ್ರಸ್ಟ್ ನ ಸಿಒ ಆಗಿರುವಂತ ಬಾಲಸುಬ್ರಹ್ಮಣ್ಯ ಸರ್ ಇದ್ದಾರೆ. ಅವರನ್ನ ಕಹಳೆ ವಾಹಿನಿಯ ಪರವಾಗಿ ನಾನು ಆತ್ಮೀಯವಾಗಿ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇಂದಿನ ಈ ಸಂದರ್ಶನದ ಮುಖ್ಯ ವಿಶೇಷ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ದಿನನಿತ್ಯದ ಬಳಕೆಯ ವಸ್ತುಗಳಾಗಿ ಸಾಕಷ್ಟು ಉತ್ಪನ್ನಗಳನ್ನ ಉಪಯೋಗ ಮಾಡ್ತೇವೆ. ಅದು ಮೈಗೆ ಹಾಕುವಂತ ಸೋಪ್ ಇರ್ಬೋದು, ಉಪಯೋಗ ಮಾಡುವಂತ ಟವೆಲ್ ಇರ್ಬೋದು. ಅದರೊಂದಿಗೆ ಬಹುಮುಖ್ಯವಾಗಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮಾಡುವಂತ ಕೆಲಸ ಅಂತ ಹೇಳಿದ್ರೆ ನಮ್ಮ ಹಲ್ಲನ್ನ ಉಜ್ಜುವಂತಹದ್ದು. ಹಲ್ಲು ಉಜ್ಜುವುದಕ್ಕಾಗಿ ಸಾಕಷ್ಟು ಪೇಸ್ಟ್ಗಳನ್ನ ನಾವು ಮಾರುಕಟ್ಟೆಯಿಂದ ಖರೀದಿ ಮಾಡ್ತೇವೆ. ಆದ್ರೆ ನಮ್ಮ ರಾಮಚಂದ್ರ ಮಠದಿಂದ ದಂತ ಸುರಭಿ ಎನ್ನುವಂತ ಒಂದು ಟೂತ್ ಪೇಸ್ಟ್ ನ ಒಂದು ಉತ್ಪನ್ನವನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಬೇಡಿಕೆಯೊಂದಿಗೆ ಆ ಟೂತ್ ಪೇಸ್ಟ್ ಎನ್ನುವಂಥದ್ದು ಮಾರಾಟ ಆಗ್ತಾ ಇದೆ. ಏನು ಪ್ರಾಡಕ್ಟ್ ಇದೆ, ಆ ಉತ್ಪನ್ನದ ಸಿಒ ಆಗಿ ನಮ್ಮೊಂದಿಗೆ ಬಾಲಸುಬ್ರಹ್ಮಣ್ಯ ಸರ್ ಇದ್ದಾರೆ. ಸರ್, ಈ ದಂತ ಸುರಭಿ ಎನ್ನುವಂತಹದ್ದು ಈಗ ಜನರಿಗೆ ತಲುಪುವಂತ ಹಂತದಲ್ಲಿದೆ. ಎಲ್ಲರೂ ಕೂಡ ಅದನ್ನ ಖರೀದಿ ಮಾಡೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನಿದೆ ಈ ದಂತ ಸುರಭಿ ಅಂತ ಹೇಳಿದ್ರೆ? ದಂತ ಸುರಭಿ, ದಂತಮಂಜನ, ಇಂಗ್ಲಿಷಲ್ಲಿ ಟೂತ್ ಪೇಸ್ಟ್ ಅಂತ ಹೇಳ್ತೇವೆ. ದಂತ ಸುರಭಿ ಟೂತ್ ಪೇಸ್ಟ್ 10ರ ಒಟ್ಟಿಗೆ 11ನೇದಲ್ಲ ಇದು. ಇದು ಅತ್ಯಂತ ಜಾಗರೂಕತೆಯಿಂದ ಮತ್ತು ವಿಶೇಷವಾಗಿ ತಯಾರು ಮಾಡಿದಂತಹ ದಂತಮಂಜನ ಟೂತ್ ಪೇಸ್ಟ್. ಇದರಲ್ಲಿ ಮನುಷ್ಯನ ಜೀವನಕ್ಕೆ ಯಾವುದೇ ರೀತಿಯಲ್ಲಿ, ಹಲ್ಲಿಗಾಗ್ಲಿ ಆರೋಗ್ಯಕ್ಕಾಗಲಿ ಯಾವುದೇ ರೀತಿಯಲ್ಲಿ ಹಾನಿ ಉಂಟು ಮಾಡುವಂಥ ಯಾವುದೇ ರಾಸಾಯನಿಕ ವಸ್ತುಗಳಿಲ್ಲ. ಶುದ್ಧ ಆಯುರ್ವೇದ ಮೂಲಿಕೆಗಳ ಉಪಯೋಗದಿಂದಲೇ ತಯಾರು ಮಾಡಿರುವಂತಹದ್ದು. ವಿಶೇಷವಾಗಿ ಈ ಮಾತನ್ನ ಈಗ ಯಾವುದೇ ಟೂತ್ ಪೇಸ್ಟ್ ನವರು ಕೇಳಿದ್ರು ಕೂಡ ಇದೇ ಮಾತನ್ನ ಹೇಳುವಂತದ್ದು. ಅಂದ್ರೆ ಯಾವುದೇ ನಾವು ಟೂತ್ ಪೇಸ್ಟ್ ನ ಆಡ್ ನೋಡಿದ್ರು ಕೂಡ ಅದರಲ್ಲಿ ಉಪ್ಪಿನಾಂಶ ಇದೆ, ಬೇರೆ ಬೇರೆ ಅಂಶ ಇದೆ ಎನ್ನುವಂಥದ್ದನ್ನ ಅಡ್ವರ್ಟೈಸ್ಮೆಂಟ್ ಮುಖಾಂತರ ತೋರಿಸ್ತಾರೆ. ಈಗ ನಾವು ಜನರಿಗೆ ತಿಳಿಸುವಾಗ ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತದೆ, ಹಲ್ಲಿನ ಹೊಳಪು ಹೆಚ್ಚಾಗ್ತದೆ ಎನ್ನುವಂತ ಮಾತನ್ನ ನಾವು ಹೇಳ್ತೇವೆ. ಆದ್ರೆ ಯಾವ ರೀತಿ ಅಂತ ನಮ್ಗೆ ಆಗ್ಬೇಕು? ತಲೆತಲಾಂತರಗಳಿಂದ ನಮ್ಮಲ್ಲಿ ಹಿರಿಯರು ಹಲ್ಲು ನೋವಾದ್ರೆ ಲವಂಗದ ಎಣ್ಣೆ, ಲವಂಗದ ಕಡ್ಡಿ ಇಡುವುದು, ಹೌದು, ಇದೆಲ್ಲ ಈಗ ಸಾಕಷ್ಟು ಟೂತ್ ಪೇಸ್ಟ್ಗಳಲ್ಲಿ ಬಂದಿದೆ ಅಥವಾ ದಂತಮಂಜನಗಳಲ್ಲಿ ಬಂದಿದೆ. ಆದರೆ ಮುಖ್ಯವಾಗಿ ದಂತಮಂಜನಗಳಲ್ಲಿರುವಂತಹ 2-3 ಅಂಶಗಳನ್ನು ಜನಗಳಿಗೆ ಇವತ್ತವರೆಗೂ ವಿಶದವಾಗಿ ಯಾರು ತಿಳಿಸಿಲ್ಲ. ಒಂದನೆಯದು, ಎಲ್ಲ ದಂತಮಂಜನ ಟೂತ್ ಪೇಸ್ಟ್ಗಳಲ್ಲಿಯೂ ಕೂಡ ಸಾರ್ಬಿಟಾಲ್ ಅನ್ನುವಂತಹ ಒಂದು ಅಂಶ ಇದೆ. ಸಾರ್ಬಿಟಾಲ್ ಅಂದ್ರೆ ಕೃತಕ ಸಕ್ಕರೆ, ಸ್ಯಾಕರಿನ್ ಇದ್ದ ಹಾಗೆ. 2 ಕಾರಣಕ್ಕಾಗಿ ಟೂತ್ ಪೇಸ್ಟ್ ನಲ್ಲಿ ಸಾರ್ಬಿಟಾಲ್ ಅನ್ನು ಹಾಕ್ತಾರೆ. ಸಾರ್ಬಿಟಾಲ್ ಅನ್ನು ಹಾಕುವಂತ ಪ್ರಮುಖ 2 ಕಾರಣಗಳು ಯಾವುದು ಅಂದ್ರೆ, ಒಂದು, ಸಾರ್ಬಿಟಾಲ್ ನೀರಿನ ಅಂಶವನ್ನು ಹಿಡಿದಿಟ್ಕೊಳ್ತದೆ ಟೂತ್ ಪೇಸ್ಟ್ ನಲ್ಲಿ. ನೀವು ಯಾವುದೇ ಟೂತ್ ಪೇಸ್ಟ್ ತಗೊಳ್ಳಿ, ಅದರಲ್ಲಿ 2 ರಿಂದ 3 ವರ್ಷ ಅದಕ್ಕೆ ಎಕ್ಸ್ಪೈರಿ ಡೇಟ್ ಕೊಡ್ತಾರೆ. ಶೆಲ್ಫ್ ಲೈಫ್ ಅಂತ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೇವೆ. 2 ರಿಂದ 3 ವರ್ಷ ಕೊಡ್ತಾರೆ. 2-3 ವರ್ಷ ಒಂದು ಟೂತ್ ಪೇಸ್ಟ್ ಉಳಿಬೇಕು ಅಂತಾದ್ರೆ ಅದರಲ್ಲಿ ನೀರಿನ ಅಂಶ ಉಳಿಬೇಕು, ಅದು ಒಣಗೋಗಬಾರ್ದು. ಆ ಕಾರಣಕ್ಕಾಗಿ ನೀರು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಉಂಟು ಸಾರ್ಬಿಟಾಲ್ ಉಪಯೋಗಿಸ್ತಾರೆ. ಮತ್ತು ಸ್ವಲ್ಪ ಸಿಹಿ ರುಚಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಸಾರ್ಬಿಟಾಲ್ ಉಪಯೋಗಿಸ್ತಾರೆ. ಆದ್ರೆ ಈ ಸಾರ್ಬಿಟಾಲ್ ಮನುಷ್ಯನ ಶರೀರಕ್ಕೆ
ಹಾನಿಯನ್ನು ಉಂಟು ಮಾಡ್ತದೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹ್ಮ್ ಹ್ಮ್ ಲೈಫ್ ಸೈನ್ಸಸ್ ಮ್ಯಾಗಝಿನ್ 1980ರ ದಶಕದಲ್ಲಿ ಅದನ್ನು ಪ್ರಸಿದ್ಧೀಕರಿಸಿದೆ. ಕಾರಣಾಂತರಗಳಿಂದ ಅದು ಜನಗಳ ಮನಸ್ಸಿಗೆ ಇನ್ನೂ ಬಂದಿಲ್ಲ. ಹ್ಮ್ ಹ್ಮ್ ನಾವು ಇದರಲ್ಲಿ ಯಾವುದೇ ರೀತಿಯ ಸಾರ್ಬಿಟಾಲ್ನ ಅಂಶವನ್ನು ಉಪಯೋಗಿಸುವುದಿಲ್ಲ. ದರ್ ಈಸ್ ನೋ ಸಾರ್ಬಿಟಾಲ್ ಹಿಯರ್. ಹ್ಮ್ ಹ್ಮ್ ನೀರು ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ತೇವಾಂಶ ಹಿಡಿದಿಟ್ಕೊಳ್ಳೋದಕ್ಕೆ ಅಲೋವೆರಾ ಅಥವಾ ಕುಮಾರಿ ಲೋಳೆಸರ ಅಂತ ನಾವು ಕರಿತೀವಲ್ಲ ಅದನ್ನು ಉಪಯೋಗಿಸಿದ್ದೇವೆ. ಮತ್ತು ಸಿಹಿ ರುಚಿಗೋಸ್ಕರ ಸಿಹಿ ತುಳಸಿ ಸ್ಟಿವಿಯಾ ಅಂತ ಇದೆ, ಅದನ್ನು ಸ್ವಲ್ಪ ಹಾಕಿದ್ದೇವೆ. ಅದರ ಜೊತೆಗೆ ಸಣ್ಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇಲ್ಲೆಲ್ಲ ಕರಾವಳಿ ಪ್ರದೇಶದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಸಹ್ಯಾದ್ರೆ ಈ ಭಾಗದಲ್ಲಿರುವವರಿಗೆಲ್ಲ ದಾಲ್ಚೀನಿ ಎಲ್ಲರಿಗೂ ಗೊತ್ತಿದೆ. ಈ ದಾಲ್ಚೀನಿ ಎಲೆ ಏನಿದೆ, ದಾಲ್ಚೀನಿ ಚಕ್ಕೆಯನ್ನು ನಾವು ಮಸಾಲೆಗೆಲ್ಲ ಉಪಯೋಗಿಸ್ತೇವೆ, ಎಲ್ಲದರಲ್ಲೂ ಇದೆ. ದಾಲ್ಚೀನಿ ಎಲೆ ಏನಿದೆ, ಎಲೆಯ ತೊಟ್ಟಿನ ಬುಡದಲ್ಲಿ ಸಿಹಿ ರುಚಿ ಇದೆ. ಇದು ಇಲ್ಲೆಲ್ಲ ಸಾಧಾರಣವಾಗಿ ಕಳೆಯುವಂಥದ್ದು ಬೆಲ್ಲನ್ ತೊಟ್ಟು ಅಂತಲೂ ಕರೀತಾರೆ. ಆ ತೊಟ್ಟನ್ನು ಸಣ್ಣದಾಗಿರೋ ಜಗಿದಿರೋರು ಬಹಳ ಕಡಿಮೆ ಇರ್ತಾರೆ. ಈ ತೊಟ್ಟಿನ ಸಿಹಿಯನ್ನು ಇದರಲ್ಲಿ ಸೇರಿಸಿದ್ದೇವೆ. ಮತ್ತು ದಾಲ್ಚೀನಿ ಚಕ್ಕೆಯನ್ನು ಅದರ ಅಂಶವನ್ನು ಕೂಡ, ಅದರ ಎಕ್ಸ್ಟ್ರಾಕ್ಟ್, ಅದರ ಸಾರವನ್ನು ಕೂಡ ಇದರಲ್ಲಿ ಸೇರಿಸಿದ್ದೇವೆ. ದಾಲ್ಚೀನಿ ಸಾರಕ್ಕೆ 2 ಪ್ರಮುಖ ಗುಣಗಳಿದೆ. ಒಂದು, ಅದು ರಕ್ತಸ್ರಾವ ಆಗುವುದನ್ನು ಬೇಗನೆ ತಡೀತದೆ. ಎರಡನೆಯದು, ಅದು ಈಗ ಹಲವಾರು ಸಂದರ್ಭಗಳಲ್ಲಿ ಡಯಾಬಿಟೀಸಿಗೆ ಅಥವಾ ಸಕ್ಕರೆ ಕಾಯಿಲೆಗೆ ಔಷಧಿಯಾಗಿ ಕೂಡ ಉಪಯೋಗಿಸಲ್ಪಡ್ತಾ ಇದೆ. ಈ ದಾಲ್ಚೀನಿಯನ್ನು ಹಾಕಿದ್ದೇವೆ. ಮತ್ತೆ ಇದರಲ್ಲಿ ಇನ್ನೊಂದು ಇರುವಂತದ್ದು ಜ್ಯೇಷ್ಠ ಮಧು ಅಥವಾ ಎಷ್ಟಿ ಮಧು ಅಂತೆಲ್ಲ ಕರೀತಾರೆ, ಅದು ಕೂಡ ಸಿಹಿ ರುಚಿ ಇದೆ. ಇದೆಲ್ಲವೂ ಸೇರಿದಂತಹ ಸಿಹಿ ಇದರಲ್ಲಿ ಇರುವುದು, ಕೃತಕ ಸಿಹಿ ಇಲ್ಲ ಇದರಲ್ಲಿ. ದಂತ ಸುರಭಿ ಅಂತ ಹೇಳಿದ್ರೆ ಪರಿಪೂರ್ಣ ಪ್ರಮಾಣದ ಆಯುರ್ವೇದಿಕ್ ಉತ್ಪನ್ನ ಎನ್ನುವುದನ್ನು ಅವರು ಖಾತ್ರಿಪಡಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ನಾವು ಸಾವಯವ ಉತ್ಪನ್ನ ಅಂತ ಹೇಳ್ತೇವೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ. ಹಾಗೆ ಇದು ಕೂಡ ಅದೇ ರೀತಿ ಆಯುರ್ವೇದಿಕ ಒಂದು ಪ್ರಾಡಕ್ಟ್ ಎನ್ನುವುದನ್ನ ನಾವು ಮತ್ತೊಮ್ಮೆ ಖಾತ್ರಿಪಡಿಸ್ತಾ ಇದ್ದೇವೆ. ಅದರೊಂದಿಗೆ ತಮ್ಮಲ್ಲಿ ಮತ್ತೊಂದು ಪ್ರಶ್ನೆಯನ್ನ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಹಲ್ಲುಜ್ಜುವಾಗ ನೊರೆ ಎನ್ನುವಂಥದ್ದು ಬರ್ತದೆ. ನೊರೆ ಬರುವುದು ಕೂಡ ಒಂದು ವಿಷಮಕಾರಿ ಬೆಳವಣಿಗೆ. ಅದು ಮನುಷ್ಯನ ದೇಹಕ್ಕಿರ್ಬೋದು ಅಥವಾ ಹಲ್ಲಿಗಿರ್ಬೋದು ಬೇರೆ ಬೇರೆ ರೀತಿಯ ಬಾಧೆಯನ್ನ, ಒಂದು ಋಣಾತ್ಮಕವಾದಂತಹ ಪರಿಣಾಮವನ್ನು ನೀಡ್ತದೆ ಎನ್ನುವುದು ಹಲವರ ಅಭಿಪ್ರಾಯ ಇದೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನೊರೆ ಬರಲಿಕ್ಕೆ ಎಲ್ಲ ಟೂತ್ ಪೇಸ್ಟ್ಗಳಲ್ಲಿ, ಎಲ್ಲ ದಂತ ಮಂಚನಗಳಲ್ಲಿಯೂ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಎಲ್ಲ ದಂತ ಮಂಜನಗಳಲ್ಲಿ ಕೂಡ ಸೋಡಿಯಂ ಲೊರೈಲ್ ಸಲ್ಫೇಟ್ SLS ಅನ್ನುವಂತ, ನಮ್ಮ ಸಾಧಾರಣ ಭಾಷೆಯಲ್ಲಿ ಹೇಳೋದಾದ್ರೆ ಸೋಪ್ ನೂಡಲ್ ಅಥವಾ ಸೋಪ್ ಆಯಿಲ್ ಅಥವಾ ನಮ್ಮ ಬಟ್ಟೆ ತೊಳೆಯುವ ಸಾಬೂನು, ಮೈ ತೊಳೆಯುವ ಸಾಬೂನು, ಅದರಲ್ಲೂ ಕೂಡ ಇರುವಂತಹ ಸಂಗತಿ. ಬೆಳಿಗ್ಗೆ ಎದ್ದು ನಾವು ರಾಮ ಶಿವ ಶಿವ ಅಂತ ಹೇಳ್ಕೊಂಡು ಬಂದು ಅದನ್ನು ಬಾಯಿಗೆ ಹಾಕುದ, ಹಲ್ಲುಜ್ಜುದ, ಅದು ಇದರಲ್ಲಿ ಇಲ್ಲ. ಹಳೆ ತಲೆಮಾರಿನವರಿಗೆ ಈಗ ನಾವು ಹೊಸ ಬರೋದನ್ನು ಒರಿಜಿನ್ ಆಯಿಲ್ ಅಂತ ಕರಿತೇವೆ. ತೆಂಗಿನ ಹಾಲನ್ನು ತೆಗೆದು ಹಾಲು ಕಾಯಿಸಿ ಎಣ್ಣೆ ತೆಗೆಯುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ಹಾಲು ಕಾಯಿಸಿ ಎಣ್ಣೆ ತೆಗೆದಾಗ ಉಳಿಯುವಂಥ ಕಿಟ ಏನಿದೆ ಅಥವಾ ಅದರ ರೆಮ್ನಿಸೆಂಟ್ ಏನಿದೆ, ಅದರಿಂದ ಸೋಡಿಯಂ ಕೊಕೈಲ್ ಗ್ಲೂಟೋಮೇಟ್ ಅಂತ ಮಾಡ್ತೇವೆ. ಸೋಡಿಯಂ ಕೊಕೈಲ್ ಗ್ಲೂಟೋಮೇಟಿಗೆ ನೊರೆಯ ಅಂಶ ಬರ್ತದೆ ಇದರಲ್ಲಿ. ಅದಕ್ಕೆ ಸಹಜವಾಗಿ ನೊರೆ ಬರುವಂಥ ಪ್ರಾಪರ್ಟಿ ಇದೆ, ಸ್ವಭಾವ ಅದರದ್ದು, ಅದನ್ನು ಇದರಲ್ಲಿ ಸೇರಿಸಿದ್ದೇವೆ. ಇದರಿಂದಾಗಿ ಯಾವುದೇ ರೀತಿಯ ಹಾನಿ ಯಾರಿಗೂ ಆಗುವುದಿಲ್ಲ. ಈ SLS ನಿಂದ ಉಪಯೋಗದಿಂದ ಯಕೃತ್ತಿಗೆ, ನಿಯತವಾಗಿ SLS ನ ಇದರುವಂತಹದ್ದನ್ನು ಉಪಯೋಗಿಸೋದ್ರಿಂದ ಯಕೃತ್ತಿಗೆ ಹಾನಿ ಆಗುತ್ತದೆ. ಯಕೃತ್ ಅಥವಾ ಲಿವರಿಗೆ, ಕಿಡ್ನಿ, ಮೂತ್ರಕೋಶಗಳಿಗೆ, ಆಮೇಲೆ ರಕ್ತ ಶುದ್ಧೀಕರಣಕ್ಕೆ ಸಹಕರಿಸುವಂಥ ಎಲ್ಲ ನರಗಳೇನಿದೆ, ಈ ನರಗಳ ಮೇಲೆಲ್ಲ ಅದು ದುಷ್ಪರಿಣಾಮ ಬೀರ್ತದೆ. ಹಾಗಾಗಿ ಅದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. SLS ಅನ್ನೋ ಅದರ ದುಷ್ಪರಿಣಾಮಗಳು, ಸಾರ್ಬಿಟಾಲ್ನ ದುಷ್ಪರಿಣಾಮಗಳನ್ನು ಲೈಫ್ ಸೈನ್ಸಸ್ ಮ್ಯಾಗಝಿನ್ ಹಾಕಿದೆ. SLS ನಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಡಯರಿಯಾ, ಬ್ಲಾಟಿಂಗ್, ಹೊಟ್ಟೆ ಉಬ್ಬರಿಸೋದು, ಇದೆಲ್ಲವೂ ಕೂಡ ಅದರಲ್ಲಿ ಬರ್ತದೆ. ಅದು ಯಾವುದು ಬರುವುದಿಲ್ಲ ಇದರಲ್ಲಿ, ಅದು ಯಾವುದು ಇಲ್ಲದಂತ ದಂತ ಮಂಜನ ಅಥವಾ ಟೂತ್ ಪೇಸ್ಟ್ ಇದೆ. ದಂತ ಸುರಭಿ ಬಗ್ಗೆ ಇನ್ನೊಂದು ನಾನು ವಿಚಾರ ಕೇಳೋದು ಅಂತ ಹೇಳಿದ್ರೆ, ಇಂದಿನ ಈಗ ಶರವೇಗದ ಜಗತ್ತಿನಲ್ಲಿ ನಾವಿದ್ದೇವೆ. ಅಂದ್ರೆ ಎಲ್ಲವೂ ಕೂಡ ಮನುಷ್ಯನಿಗೆ ಆದಷ್ಟು ಸುಲಭದಲ್ಲಿ ಸಿಗ್ಬೇಕು. ಅಂದ್ರೆ ನಾವೆಲ್ಲರೂ ಸೌಂದರ್ಯ ಪ್ರಿಯರಾಗಿದ್ದೇವೆ. ಆ ಮನುಷ್ಯನ ದೇಹದಲ್ಲಿ ಮುಖ ಅನ್ನುವಂಥದ್ದು ಒಂದು ಏನು ಎಲ್ಲರೂ ಕೂಡ ನಮ್ಮ ಜೀವನದೊಂದು ಬಹುಮುಖ್ಯ ಅಂಗ ಆಗಿದೆ. ಹಾಗೆ ಮುಖಕ್ಕೆ ಇನ್ನಷ್ಟು ಒಂದು ಲುಕ್ ಅನ್ನು ಕೊಡುವಂಥದ್ದು, ಇನ್ನಷ್ಟು ಒಂದು ಸೌಂದರ್ಯವನ್ನು ನೀಡುವಂಥದ್ದು ನಮ್ಮ ಹಲ್ಲು, ನಮ್ಮ ನಗು. ಹಾಗಾಗಿ ಹಲ್ಲನ್ನ ಒಂದು ಹೊಳೆಯುವಂತೆ, ಹೊಳಪಾಗಿ ಇಡಬೇಕು ಎನ್ನುವಂಥದ್ದು ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಆಗಿರ್ತದೆ. ಹಲ್ಲಿನ ಹೊಳಪಿಗೆ ದಂತ ಸುರಭಿ ಎನ್ನುವಂಥದ್ದು, ಅದರಲ್ಲಿ ಯಾವೆಲ್ಲ ಆಯುರ್ವೇದಿಕ್ ಕಂಟೆಂಟ್ ಇದೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ? ಇದರಲ್ಲಿ ಇರುವಂತಹ ಅಡಕ ವಸ್ತುಗಳನ್ನು ಲಿಸ್ಟ್ ಅನ್ನು ಇಡೀ ಓದುದು ಅಂದ್ರೆ ಅದು 21 ಅಡಕ ವಸ್ತುಗಳಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ಉಲ್ಲೇಖಿಸುವಂತಹದ್ದು ಬಬೂಲ್, ಆಮೇಲೆ ನೇರಳೆ, ಆಮೇಲೆ ಮಂಜಿಷ್ಠ, ಜ್ಯೇಷ್ಠ ಮಧು,
ವಜ್ರದಂತಿ, ಹ್ಮ್. ಲವಂಗ, ಹ್ಮ್. ಕರ್ಪೂರ, ಅಕ್ರಾಕ್ರ ಅಂತ ಒಂದು ಮೂಲಿಕೆ ಇದೆ. ಇದನ್ನು ಉಲ್ಲೇಖಿಸಲೇಬೇಕು ನಾನು. ಇದು ಹಲ್ಲು ಐಸ್ನ ತುಂಬಾ ಕೋಲ್ಡ್ ಇರುವಂತಹದ್ದು, ಬಿಸಿ ಬಿಸಿ ಇರುವಂತಹದ್ದನ್ನೆಲ್ಲ ನಾವು ಬಾಯಿಗೆ ಹಾಕಿದ್ರೆ ಹಲ್ಲು ಜಿಮುಗುಟ್ಟುತ್ತದೆ, ಹೌದು. ಜಿಂಜರಿಸುವುದು ಅಂತ ಹಲ್ಲು ಸೆನ್ಸಿಟಿವಿಟಿ ಅದನ್ನು ಪೂರ್ತಿಯಾಗಿ ನಿಲ್ಲಿಸ್ತದೆ ಈ ಈ ಈ ಅಡಕ ವಸ್ತು. ಆದ್ರೆ ಅದು ಇವತ್ತು ಉಪಯೋಗಿಸಿ ನನಗೆ ನಾಳೆ ಬೆಳಿಗ್ಗೆಗಲ್ಲ, ಒಂದು ವಾರ 15 ದಿವಸ ನೀವು ಉಪಯೋಗಿಸ್ಕೊಡಿ, ನೀರು ವ್ಯತ್ಯಾಸ ನೀವೇ ಗಮನಿಸ್ತೀರಿ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದೀಗ ಇದನ್ನು ಉಪಯೋಗಿಸಿದಂಥ ಕೆಲವು ವೈದ್ಯರುಗಳು ನನ್ನ ಗಮನದಲ್ಲಿರುವಂಥದ್ದು, ದೆಹಲಿಯಿಂದ ಕೂಡ ಒಬ್ರು ನನಗೆ ಕಳಿಸಿಕೊಡಿ, ಕುರಿಯರ್ ವೆಚ್ಚ ನಾನು ಕೊಡ್ತೇನೆ, ಕಳಿಸಿಕೊಡಿ ಅಂತೆಲ್ಲ ಕಳಿಸಿಕೊಟ್ಟಿದ್ದೇವೆ ಕೂಡ ನಾವು. ಇದು ಪ್ರಯೋಜನ ಆಗ್ತಾ ಇದೆ. ಇದರ ಬಗ್ಗೆ ಸಂಶೋಧನೆ, ವೈಜ್ಞಾನಿಕ ಅಧ್ಯಯನ ನಡೀತಾ ಇದೆ ಈಗ. ದಂತವೈದ್ಯ ಮಹಾವಿದ್ಯಾಲಯಗಳಲ್ಲಿ ಅದನ್ನು ನಡೆಸ್ತಾ ಇದ್ದೇವೆ. ಅದರ ಪೂರ್ತಿ ವಿವರಗಳನ್ನು ಬಂದ ತಕ್ಷಣ ಅದರ ವಿವರಗಳನ್ನು ನಿಮಗೆ ಎಲ್ಲರಿಗೂ ಹಂಚುವ. ಈಗಾಗಲೇ ತುಂಬಾ ಒಳ್ಳೆಯ ಪರಿಣಾಮ ಇದೆ ಅಂತ ಹೇಳೋದನ್ನು ಅವರು ಸಾಬೀತು ಮಾಡಿದ್ದಾರೆ. ಅದನ್ನು ಅಫಿಷಿಯಲಿ ಅವರು ಡಿಕ್ಲೇರ್ ಮಾಡ್ಲಿಕ್ಕೆ, ಅಂದ್ರೆ ಅಧಿಕಾರಿಕವಾಗಿ ಅದನ್ನು ಉಲ್ಲೇಖಿಸಲಿಕ್ಕೆ ಅವರ ಒಪ್ಪಿಗೆ ಬೇಕು ನನಗೆ. ಅವರು ಅದನ್ನು ಅಧ್ಯಯನ ಮಾಡಿದ ಅದರ ಪ್ರಬಂಧವನ್ನು ಮಂಡನೆ ಮಾಡಿದ ನಂತರ ನಾವು ಅದನ್ನು ಹೊರಗೆ ಕೊಡುವ ಅಂತ ಹೇಳಿದ್ದಾರೆ. ಅದನ್ನು ನಾನು ಮನ್ನಿಸಿದ್ದೇನೆ, ಅದು ಒಪ್ಪಿದ್ದೇನೆ ನಾನು. ಆ ಕಾರಣಕ್ಕಾಗಿ ನಾನು ಅದನ್ನು ಆ ಕಾಲೇಜ್ ಯಾರು ಅಥವಾ ವಿದ್ಯಾಲಯ ಯಾವುದು, ಏನು ರಿಸಲ್ಟ್ ಅನ್ನೋದನ್ನು ಈಗ ಹೇಳೋದು, ಆ ಒಂದು ಸಣ್ಣ ಲಿಮಿಟೇಷನ್ ಇದೆ ನನಗೆ, ಆ ಸಣ್ಣ ಒಂದು ಅಡ್ಡಿ ಇದೆ ನನಗೆ. ಆದ್ರೆ ಮತ್ತೊಂದು ನಿಮ್ಮ ಹತ್ರ ಒಂದು ವಿಚಾರ ಕೇಳೋದಾದ್ರೆ, ಸಾಮಾನ್ಯವಾಗಿ ಮನುಷ್ಯನ ಹಲ್ಲು ಅಥವಾ ಬಾಯಿ ಅಂತ ಹೇಳುವಾಗ ಒಂದು ದುರ್ಗಂಧ ಬೀರುವಂತ ಒಂದು ಪರಿಣಾಮ ಇರ್ತದೆ. ಕೆಲವರ ಬಾಯಲ್ಲಿ ಒಂದು ವಾಸನ ರೀತಿ ಬರುವಾಗ ಅದು ಬದಿಯಲ್ಲಿರುವವರಿಗೆ ಮುಜುಗರದ ವಾತಾವರಣ ಎನ್ನುವಂಥದ್ದು ನಿರ್ಮಾಣ ಆಗುತ್ತೆ. ಹಾಗೆ ಇನ್ನೊಂದು ಹಲ್ಲಿನ ಒಸಡುಗಳು, ಈ ಎರಡಕ್ಕೆ ಯಾವ ರೀತಿ ಪರಿಣಾಮ ದಂತ ಸುರಭಿಯಿಂದ ಇದೆ? ಬಾಯಿಯ ದುರ್ಗಂಧವನ್ನು ಪೂರ್ಣವಾಗಿ ಇದು ನಿವಾರಿಸ್ತದೆ. ಇದು ಎಷ್ಟೇ ದುರ್ಗಂಧ ಬಾಯಲ್ಲಿ ಇದ್ರೂ ಕೂಡ, ಯಾಕಂದ್ರೆ ಇಡೀ ಓರಲ್ ಕ್ಯಾವಿಟಿ ಅಂತ ಏನ್ ಕರಿತೇವೆ, ಬಾಯಿಯ ಒಳಗಿನ ಭಾಗ, ಇಡೀ ಭಾಗವನ್ನು ಇದು ಶುದ್ಧ ಮಾಡ್ತದೆ. ಅದಕ್ಕೆ 100ಕ್ಕೆ 100 ಆ ಬಗ್ಗೆ ಗ್ಯಾರಂಟಿ ಕೊಡಬಹುದು, ಆ ಬಗ್ಗೆ ಖಾತ್ರಿ ಕೊಡಬಹುದು. ಇನ್ನೊಂದು ಹಳ್ಳಿನ ಹೊಳಪಿನ ಬಗ್ಗೆ ನೀವು ಕೇಳಿದ್ರಿ. ನಿಮ್ಮ ಮೈ ಬಣ್ಣ ವ್ಯತ್ಯಾಸ ಇದೆ, ಅದೇ ರೀತಿ ಮನುಷ್ಯನ ಬೋನ್ ಅಥವಾ ಎಲುಬಿನ ವರ್ಣವು ಕೂಡ ಆ ರೀತಿಯ ವಿಶಿಷ್ಟವಾದಂತಹ ವರ್ಣಗಳಿರ್ತದೆ. ಇದು ನಾವು ಹಲ್ಲು ಬಿಳಿ ಮಾಡ್ತೇವೆ ಅಂತ ಹೇಳೋರೆಲ್ಲ ನಾವು ಮಾಡುವಂತದ್ದು ಏನು ತಪ್ಪು ಅಂತಂದ್ರೆ, ಅದನ್ನ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸಿ ಹಲ್ಲಿನ ಬಣ್ಣವನ್ನು ಬದಲಾಯಿಸುವುದು. ಇದು ದಂತಸುರಭಿ ಉಪಯೋಗಿಸಿದ್ರಿಂದ ನಿಮ್ಮ ಹಲ್ಲು ಪೂರ್ತಿಯಾಗಿ ಬಿಳಿ ಆಗುವುದಿಲ್ಲ, ಆದರೆ ಹಲ್ಲಿನ ಸಹಜವಾದ ಹೊಳಪು, ಹಲ್ಲಿನ ಸಹಜವಾದ ಬಣ್ಣ ಇದು ಉಳಿಯುತ್ತದೆ. ಹಲ್ಲಿನ ಮೇಲಿನ ಎನಾಮಲ್ ಅಂತ ಏನು ನಾವು ಕರಿತೇವೆ, ಆ ಎನಾಮಲ್ ಅನ್ನು ಇದು ಹಾಳು ಮಾಡೋದಿಲ್ಲ, ಹಾನಿ ಮಾಡೋದಿಲ್ಲ. ಹಾಗಾಗಿ ಆ ಕಾರಣಕ್ಕಾಗಿ ಇದು ಹೆಚ್ಚು ಪ್ರಯೋಜನಕಾರಿ ಮತ್ತು ಒಳ್ಳೆಯದು. ವಿಶೇಷವಾಗಿ ದಂತ ಸುರಭಿ ಎನ್ನುವಂತ ಟೂತ್ ಪೇಸ್ಟ್ ಗೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ಮತ್ತೆ ಎಲ್ಲಿ ಎಲ್ಲ ಇದು ಲಭ್ಯ ಆಗ್ತದೆ, ಅದಲ್ಲದೆ ದಂತ ಸುರಭಿಯಲ್ಲಿ ಇನ್ನು ಬೇರೆ ಏನಾದ್ರೂ ವಿಶೇಷತೆ ಇದೆಯಾ ಅಂತ ತಾವು ತಿಳಿಸ್ಬೇಕು. ಇದರಲ್ಲಿ ಇರುವಂತಹ ಅಡಕ ವಸ್ತುಗಳಲ್ಲಿ ಇನ್ನೂ ಕೆಲವು ಪ್ರಯೋಜನಗಳಿದೆ. ವಯಸ್ಸಾದ ಹಾಗೆ ಒಸಡುಗಳು ದುರ್ಬಲ ಆಗ್ತದೆ ಮತ್ತು ಹಲ್ಲು ಆಡ್ಲಿಕ್ಕೆಲ್ಲ ಶುರುವಾಗ್ತದೆ. ಇದು ಪರಿಣಾಮಕಾರಿಯಾಗಿ ಅದನ್ನು ತಡೆಗಟ್ಟುತ್ತದೆ. ಒಂದು ವಿನೋದಕ್ಕೆ ಹೇಳೋದಾದ್ರೆ, ಒಬ್ಬರ ಅಜ್ಜ ಮತ್ತು ಪುಳ್ಳಿಗೆ ಬೆಟ್ಟಾಗಿದೆ, ಚೌತಿಯಲ್ಲಿ ಯಾರು ಹೆಚ್ಚು ಚಕ್ಕುಲಿ ತಿನ್ಲಿಕ್ಕೆ ಸಾಧ್ಯ ಅಂತ ಅಜ್ಜ ಗೆದ್ದಿದ್ದಾರೆ. ಹಲ್ಲು ಹಾಡ್ತಾ ಇದ್ದ ಅಜ್ಜನಿಗೆ ಹಲ್ಲು ಗಟ್ಟಿಯಾಗಿ ಉಳಿದಿದೆ, ಚೆನ್ನಾಗಿ ನಡೀತದೆ ಆಗ್ತದೆ. ಒಸಡಿನ ರಕ್ತಸ್ರಾವವನ್ನು ಇದು ಪೂರ್ತಿಯಾಗಿ ನಿಲ್ಲಿಸ್ತದೆ. ಒಸಡನ್ನು ಮತ್ತೆ ಬಲಗೊಳಿಸ್ತದೆ. ಅದರ ಅಡಕ ವಸ್ತುಗಳ ಅಧ್ಯಯನದ ವರದಿಗಳು ಕೂಡ ನಮ್ಮ ಹತ್ರ ಇದೆ. ಅದನ್ನೆಲ್ಲವನ್ನು ಹಂಚುವುದಕ್ಕೂ ಕೂಡ ಸಾಧ್ಯ. ಹಾಗೆ ಕೊನೆಯದಾಗಿ ಬಾಲಸುಬ್ರಹ್ಮಣ್ಯ ಅವರೇ, ಈ ದಂತ ಸುರಭಿ ಎನ್ನುವಂತದ್ದನ್ನ ನಮ್ಮ ಗ್ರಾಹಕ ಮಿತ್ರರು ಖರೀದಿ ಮಾಡಬೇಕು ಅಂತಾದ್ರೆ ಅದು ಯಾವೆಲ್ಲ ಜಾಗದಲ್ಲಿದೆ? ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕನ್ನಡದಲ್ಲಿ ಎಲ್ಲಿ ಸಿಗ್ತದೆ, ದಕ್ಷಿಣ ಕನ್ನಡದಲ್ಲಿ ಎಲ್ಲಿದೆ, ಅಥವಾ ಹುಬ್ಬಳ್ಳಿ, ಬೆಳಗಾವಿ ಈ ಎಲ್ಲ ಭಾಗದಲ್ಲಿ ನಮ್ಮಲ್ಲಿ ಯಾವ ರೀತಿಯ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಮತ್ತೆ ಯಾವೆಲ್ಲ ಅದಕ್ಕೊಂದು ಔಟ್ರೀಚ್ ಸೆಂಟರ್ ಅಥವಾ ಯಾವುದೇ ಒಂದು ಜಾಗದಲ್ಲಿ ಇದು ಗ್ರಾಹಕರಿಗೆ ಲಭ್ಯ ಆಗ್ತದೆ ಎನ್ನುವಂತ ಒಂದು ಮಾಹಿತಿ ಉಪಯುಕ್ತ ಅಂತ ಅನಿಸ್ತದೆ ನನಗೆ. ಇದಕ್ಕೆ 100 ಗ್ರಾಮಿನ ದಂತಸುರಭಿ ದಂತಮಂಜನ ಟೂತ್ಪೇಸ್ಟಿನ ಮಾರುಕಟ್ಟೆ ಬೆಲೆ, ಗರಿಷ್ಠ ಮಾರುಕಟ್ಟೆ ಬೆಲೆ 65 ರೂಪಾಯಿ. ಇಷ್ಟೆಲ್ಲ ವೈಶಿಷ್ಟ್ಯಗಳಿದ್ದು ಕೂಡ ಇದು ಈಗಷ್ಟೇ ನಾವು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದು. ಪುತ್ತೂರಿನಲ್ಲಿ ಒಬ್ಬರು ವಿತರಕರಿದ್ದಾರೆ, ಪುತ್ತೂರಿನ ಹಲವು ಅಂಗಡಿಗಳಲ್ಲಿ ಸಿಗುತ್ತೆ. ಉತ್ತರ ಕನ್ನಡದ ಘಟ್ಟದ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ಎರಡೂ ಭಾಗದಲ್ಲಿ ನಮಗೆ ವಿತರಕರನಾಗಿದೆ. ಮಂಗಳೂರಿನಲ್ಲಿ ಸುತ್ತಮುತ್ತಲಿನಲ್ಲಿ ಕೂಡ ಕೆಲವು ಅಂಗಡಿಗಳಲ್ಲಿ ದೊರೀತಾ ಇದೆ. ನಮ್ಮದೇ ಮಠದ ಅಂಗಸಂಸ್ಥೆ ಗ್ರಾಮರಾಜ್ಯ ಅಂತ ಇದೆ, ಅದರ ಎಲ್ಲ ವ್ಯಾಪಾರ ಕೇಂದ್ರಗಳಲ್ಲಿ ಕೂಡ, ಚಿಲ್ಲರೆ ವ್ಯಾಪಾರ ಕೇಂದ್ರಗಳಲ್ಲಿ ಇಲ್ಲಿ ಸಿಗ್ತಾ ಇದೆ ಗ್ರಾಮರಾಜ್ಯ. ಮಂಗಳೂರಿನಲ್ಲಿ ನಿಮಗೆ ಖಂಡಿತವಾಗಿ ಖಚಿತವಾಗಿ ಸಿಕ್ಕುವಂಥ ಜಾಗ ನಮ್ಮ ನಂತೂರು ಶಾಲೆ.
ಭಾರತೀಯ ವಿದ್ಯಾಪೀಠ ನಂತೂರಿನಲ್ಲಿ ಇದು ಲಭ್ಯ ಇರ್ತದೆ, ಯಾವಾಗ ಬೇಕಿದ್ರೂ ಸಿಗುತ್ತೆ. ವಿತರಕರು ಆಗ್ಲಿಕ್ಕೆ ಆಸಕ್ತಿ ಇದ್ದವರು ನೇರವಾಗಿ ಸಂಪರ್ಕ ಮಾಡಬಹುದು. ನಮಗೆ ತುಂಬಾ ಆಸಕ್ತಿ ಇದೆ ಈ ತರದನ್ನು ಮಾಡೋದಕ್ಕೆ ಕೊಡಬಹುದು. ಹಾಗೆ ಇದುವರೆಗೆ ಈಗ ಮಾರುಕಟ್ಟೆಯಲ್ಲಿ ಅಂದ್ರೆ ಯಾವ ರೀತಿಯ ಸ್ಪಂದನೆ ತಮಗೆ ದೊರೀತಾ ಇದೆ? ಒಮ್ಮೆ ಉಪಯೋಗಿಸಿದವರು ಇದನ್ನು ಮತ್ತೆ ಮತ್ತೆ ಉಪಯೋಗಿಸ್ಲಿಕ್ಕೆ ಆರಂಭಿಸಿದ್ದಾರೆ. ನನಗೆ ತುಂಬಾ ಸರಿಯಾದಂತಹ ಪಾಸಿಟಿವ್ ಆದಂತಹ ಧನಾತ್ಮಕವಾದಂತಹ ಪ್ರತಿಕ್ರಿಯೆ ಬಂದಿದೆ. ಯಾರು ಕೂಡ ಇದರಲ್ಲಿ ನನಗೆ ತೊಂದರೆ ಆಯಿತು ಅಂತ ಅಥವಾ ಇದರಿಂದಾಗಿ ಸಮಸ್ಯೆ ಆಗ್ತದೆ ಅಂತ ಯಾರೂ ಹೇಳಿಲ್ಲ ಇಷ್ಟರ ತನಕ. ಚೆನ್ನಾಗಿ ಮುಂದೆ ವ್ಯಾಪಕವಾಗಿ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಟೂತ್ಪೇಸ್ಟ್ ಇದು. ಧನ್ಯವಾದಗಳು ನಮ್ಮ ಬಾಲಸುಬ್ರಹ್ಮಣ್ಯ ಸರ್ ಅವರಿಗೆ. ನಮಸ್ಕಾರ. ಕಹಳೆ ಎಲ್ಲ ವೀಕ್ಷಕರಿಗೆ ಮತ್ತು ನಿಮಗೂ ಕೂಡ ಕಹಳೆಯ ಎಲ್ಲ ತಂಡಕ್ಕೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು. ಧನ್ಯವಾದ. ರಾಮಚಂದ್ರಾಪುರ ಮಠ ಒಂದು ಗೋಫಲ ಟ್ರಸ್ಟ್ ಉತ್ಪನ್ನದಿಂದ ತಯಾರಾದಂಥ ಆಯುರ್ವೇದಿಕ್ ಟೂತ್ಪೇಸ್ಟ್. ಈ ಉತ್ಪನ್ನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಮ್ಮೆಲ್ಲರಿಗೂ ಈ ಕಹಳೆ ವಾಹಿನಿ ಮುಖಾಂತರ ನಾವು ನೀಡಿದ್ದೇವೆ. ಇದು ಇಂದಿನ ವಿಶೇಷ. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಕಹಳೆ ವಾಹಿನಿಯ ಮೇಲೆ ತಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ. ರಾಮಚಂದ್ರ ಮಠದಿಂದ ದಂತ ಸುರಭಿ ಎನ್ನುವಂತ ಒಂದು ಟೂತ್ಪೇಸ್ಟ್ ನ ಉತ್ಪನ್ನವನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ದಂತಮಂಜನ ಟೂತ್ಪೇಸ್ಟ್ಗಳಲ್ಲಿಯೂ ಕೂಡ ಸಾರ್ಬಿಟಾಲ್ ಅನ್ನುವಂತಹ ಒಂದು ಅಂಶ ಇದೆ. ನೀವು ಯಾವುದೇ ಟೂತ್ಪೇಸ್ಟ್ ತಗೊಳ್ಳಿ, ಅದರಲ್ಲಿ 2 ರಿಂದ 3 ವರ್ಷ ಅದಕ್ಕೆ ಎಕ್ಸ್ಪೈರಿ ಡೇಟ್ ಕೊಡ್ತಾರೆ. ಶೆಲ್ಫ್ ಲೈಫ್ ಅಂತ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೇವೆ. 2 ರಿಂದ 3 ವರ್ಷ ಕೊಡ್ತಾರೆ. 2-3 ವರ್ಷ ಒಂದು ಟೂತ್ಪೇಸ್ಟ್ ಉಳಿಬೇಕು ಅಂತ ಆದ್ರೆ ಅದರಲ್ಲಿ ನೀರಿನ ಅಂಶ ಉಳಿಬೇಕು, ಅದು ಒಣಗೋಗಬಾರ್ದು. ಆದ್ರೆ ಈ ಸಾರ್ಬಿಟಾಲ್ ಮನುಷ್ಯನ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ನಾವು ಇದರಲ್ಲಿ ಯಾವುದೇ ರೀತಿಯ ಸಾರ್ಬಿಟಾಲ್ನ ಅಂಶವನ್ನು ಉಪಯೋಗಿಸುವುದಿಲ್ಲ. ದರ್ ಇಸ್ ನೋ ಸಾರ್ಬಿಟಾಲ್. ಸಾಮಾನ್ಯವಾಗಿ ನಾವು ಹಲ್ಲುಜ್ಜುವಾಗ ನೊರೆ ಎನ್ನುವಂಥದ್ದು ಬರ್ತದೆ. ನೊರೆ ಬರುವುದು ಕೂಡ ಒಂದು ವಿಷಮಕಾರಿ ಬೆಳವಣಿಗೆ. ಸೋಪ್ ನೂಡಲ್ ಅಥವಾ ಸೋಪ್ ಆಯಿಲ್ ಅಥವಾ ನಮ್ಮ ಬಟ್ಟೆ ತೊಳೆಯುವ ಸಾಬೂನು, ಮೈ ತೊಳೆಯುವ ಸಾಬೂನು, ಬಚ್ಚಲು ಮನೆ ತೊಳೆಯುವಂತಹ, ಬೆಳಿಗ್ಗೆ ಎದ್ದು ನಾವು ರಾಮರಾಮ ಶಿವ ಶಿವ ಅಂತ ಹೇಳ್ಕೊಂಡು ಬಂದು ಅದನ್ನು ಬಾಯಿಗೆ ಹಾಕುದ, ಹಲ್ಲುಜ್ಜುದ, ಅದು ಇದರಲ್ಲಿ ಇಲ್ಲ. ಸಹಜವಾಗಿ ನೊರೆ ಬರುವಂತ ಪ್ರಾಪರ್ಟಿ ಇದೆ, ಸ್ವಭಾವದರದ್ದು, ಅದನ್ನು ಇದರಲ್ಲಿ ಸೇರಿಸಿದ್ದೇವೆ. ಇದರಿಂದಾಗಿ ಯಾವುದೇ ರೀತಿಯ ಹಾನಿ ಯಾರಿಗೂ ಆಗುವುದಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.